ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾವು ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನ ಇರುವಂಥದ್ದು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ. ಈ ದೇವಸ್ಥಾನಕ್ಕೆ ನಾವು ಸೆಕೆಂಡ್ ಟೈಮ್ ಬರ್ತಿರುವಂಥದ್ದು. ಇದು ತುಂಬಾ ಪವರ್ಫುಲ್ ದೇವಸ್ಥಾನ. ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಚಂಪಕಧಾಮ ಸ್ವಾಮಿ ದೇವಸ್ಥಾನವು ಸುಮಾರು 800ರಿಂದ 1000 ವರ್ಷ ಹಳೆಯ ಇತಿಹಾಸವಿರುವಂತಹ ದೇವಸ್ಥಾನ. ಇದನ್ನು ಹೊಯ್ಸಳರ ಸಾಮಂತನಾಗಿದ್ದ ಪೂರ್ವಾದಿರಾಮನೆಂಬ ತಮಿಳರಸನು 1257ರಲ್ಲಿ ನಿರ್ಮಿಸಿದ್ದನೆಂದು ಇಲ್ಲಿನ ಶಾಸನಗಳು ಹೇಳುತ್ತವೆ. ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ನಾವು ನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದೇವಸ್ಥಾನ ಇರುವಂಥದ್ದು ಬೆಟ್ಟದ ಮೇಲೆ. ಒಂದಿಷ್ಟು ಮೆಟ್ಟಿಲುಗಳಿವೆ, ಅರೌಂಡ್ 200 ಮೆಟ್ಟಿಲು ಅಂತ ಹೇಳ್ಬೋದು. ಈಸಿಯಾಗಿ ಹತ್ಬೋದು, ಅಷ್ಟೇನು ಕಷ್ಟ ಅಂತ ಏನೂ ಆಗೋದಿಲ್ಲ. ಹಾಗೆ ಇಲ್ಲಿ ನಿಮಗೆ ಕಾಣ್ತಿರುವಂಥದ್ದು ಚಂಪಕಧಾಮ ಸ್ವಾಮಿ ದೇವಸ್ಥಾನ. ನೋಡಿ, ಬೆಟ್ಟದ ಮೇಲಿಂದ ಸುತ್ತಲೂ ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ. ನೋಡಿ, ಇದೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಿಂದ 2 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಸುವರ್ಣಮುಖಿ ಅನ್ನುವ ದೇವಸ್ಥಾನ ಇದೆ. ಅದು ಕಾಡ್ದಾರಿಯಲ್ಲಿ ನಾವು ಹೋಗಬೇಕಾಗತ್ತೆ. ಅಲ್ಲಿ ಒಂದು ದೊಡ್ಡ ಕಲ್ಯಾಣಿ ಇದೆ. ಹಾಗೆಯೇ ಶಿವನ ದೇವಸ್ಥಾನ, ಕಾರ್ಯಸಿದ್ಧಿ ವೀರಾಂಜನೇಯ ದೇವಸ್ಥಾನ, ಹಾಗೆ ಗಣಪತಿ ದೇವಸ್ಥಾನ ಇದೆ. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಆಗಿರಲಿಲ್ಲ. ಯಾಕೆ ಅಂತಂದರೆ ಟೈಮ್ ಆಲ್ರೆಡಿ 5:30 ಆಗೋಗಿತ್ತು. ಕಾಡ್ದಾರಿ ಆಗಿರೋದ್ರಿಂದ ನೆಕ್ಸ್ಟ್ ಟೈಮೇ ಬರೋಣ ಅಂತ ನಾವು ಬಂದ್ವಿ. ನೆಕ್ಸ್ಟ್ ಟೈಮ್ ನಾವು ಖಂಡಿತ ವಿಸಿಟ್ ಮಾಡ್ತೀವಿ. ಹಾಗೆ ನೀವು ಕೂಡ ವಿಸಿಟ್ ಮಾಡಿ, ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್. ಫ್ರೆಂಡ್ಸ್, ಈ ಒಂದು ವಿಡಿಯೋನ ನಾನು ಒಂದು ಪ್ರಾಡಕ್ಟ್ ರಿವ್ಯೂ ಕೊಡೋದ್ರ ಮೂಲಕ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ನಾನೊಂದು ಟ್ರೈಪಾಡನ್ನು ಪರ್ಚೇಸ್ ಮಾಡಿದ್ದೀನಿ.
ಆ್ಯಕ್ಚುಲಿ ಇದೆ ಆ ಒಂದು ಟ್ರೈಪಾಡ್. ಇದು ತುಂಬಾ ಚೆನ್ನಾಗಿದೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದವಾಗ ನನ್ನ ಹತ್ರ ಯಾವುದೇ ರೀತಿಯಾದ ಟ್ರೈಪಾಡ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರಾ ಅವರಿಗೂ ಕೂಡ ಈ ಒಂದು ಟ್ರೈಪಾಡಿಂದ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾಕೆ ಅಂತಂದರೆ, ಹೊಸದಾಗಿ ಯಾರು ಯೂಟ್ಯೂಬ್ ಓಪನ್ ಮಾಡಿರ್ತೀರಾ ಅವರಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟ ಇರೋದಿಲ್ಲ. ಅಂಥವರಿಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥವರು ಈ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಸಾಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಬೇರೆ ಬೇರೆ ಪ್ರಾಡಕ್ಟ್ಸ್ ಮೇಲೆ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೊರಗಡೆನೂ ನೀವು ಶೂಟ್ ಮಾಡ್ಕೋಬೋದು. ಇದರಲ್ಲಿ ನೀವು ರೆಸಿಪಿ ವಿಡಿಯೋಗಳನ್ನು ಶೂಟ್ ಮಾಡೋದಿದ್ರೆ ಇದು ಆ್ಯಕ್ಚುಲಿ ಈ ಥರ ಸ್ಟ್ಯಾಂಡ್ ಈ ಥರ ಇದೆ. ಇದು ಈ ಥರ ನಿಲ್ಲಿಸ್ಬಿಟ್ಟು ಮೊಬೈಲನ್ನು ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ಮಾಡ್ಕೋಬೋದು. ಇದು ಆ್ಯಕ್ಚುಲಿ 360 ಡಿಗ್ರಿ ರೊಟೇಟ್ ಮಾಡ್ಕೋಬೋದು. ಹಾಗಾಗಿ ಇದು ಇನ್ನೂ ಯೂಸ್ ಅಂತ ಹೇಳ್ತೀನಿ ಇದರಿಂದ. ಯಾಕೆ ಅಂತಂದರೆ, ನಮಗೆ ಆ್ಯಕ್ಚುಲಿ ಇವಾಗ ಕುಕ್ಕಿಂಗ್ ವೀಡಿಯೋಸನ್ನು ನಾವು ಶೂಟ್ ಮಾಡಬೇಕಾದ್ರೆ ಈ ಥರ ಒಂದು ಸ್ಟಿಕ್ ಇಟ್ಬಿಟ್ರೆ ನೋಡಿ, ಇದನ್ನು ಆ್ಯಕ್ಚುಲಿ ಇಲ್ಲೊಂದು ಲೂಸ್ ಮಾಡೋಕ್ಕೆ ಇಟ್ಕೊಟ್ಬಿಟ್ಟಿದ್ದಾರೆ ಬಟನ್ ಥರ. ಇದನ್ನು ಹಿಂಗೆ ತಿರ್ಸ್ಬಿಟ್ರೆ ಇದು ಲೂಸ್ ಮಾಡ್ಕೋಬೋದು. ನೋಡಿ ಈ ಥರ 360 ಡಿಗ್ರಿ ನಾವು ಇದನ್ನು ರೊಟೇಟ್ ಮಾಡ್ಕೋಬೋದು. ಇದನ್ನು ಲೂಸ್ ಮಾಡಿಕೊಂಡ್ರೆ ನೋಡಿ ಈ ಥರ. ಅದಕ್ಕೋಸ್ಕರ ಯಾರಿಗೆಲ್ಲ ಈ ಒಂದು ಪ್ರಾಡಕ್ಟ್ ಬೇಕು ಅವರಿಗೆ ನಾನು ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಅದು ಹಾಗೆಯೇ ನಾನು ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅವರಿಗೆ ಸಜೆಸ್ಟ್ ಮಾಡೋದು ಏನು ಅಂತಂದರೆ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಡ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪರ್ಚೇಸ್ ಮಾಡಿರುವಂಥದ್ದು ಈ ಒಂದು ಪ್ರಾಡಕ್ಟ್ ಅಷ್ಟೇ. ಇನ್ನಿವಾಗ ನೋಡಬೇಕು, ನನ್ನ ಒಂದು ಯೂಟ್ಯೂಬ್ ಚಾನಲ್ ಡೆವಲಪ್ ಆದರೆ ಬೇರೆ ಯಾವುದಾದ್ರೂ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಕೋತೀನಿ. ಬಟ್ ನಾವು ಹೊರಗಡೆ ಓಡಾಡಬೇಕಾದ್ರೆ ನಮಗೆ ಏನಾಗುತ್ತೆ ಅಂತಂದರೆ, ವಿಡಿಯೋ ಶೂಟ್ ಮಾಡೋಕ್ಕಿದ್ರೆ ಹೊರಗಡೆ ಎಲ್ಲಾದರೂ ನಮಗೆ ಅದು ಸ್ಟೇಬಲ್ ಆಗಿ ಹಿಡ್ಕೊಳಕ್ಕಾಗೋದಿಲ್ಲ. ಮೊಬೈಲನ್ನು ಅಂದರೆ ಸ್ವಲ್ಪ ಶೇಕ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಟ್ರೈಪಾಡ್ ಇಟ್ಬಿಟ್ರೆ ಇದನ್ನ ಯಾವ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಶೇಕ್ ಜಾಸ್ತಿ ಆಗೋದಿಲ್ಲ ಮೊಬೈಲು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಈ ರೀತಿಯಾಗಿ ನಾವು ಡೌನ್ ಮಾಡಿಕೊಂಡ್ರೆ ಆಗೋಯ್ತು. ಆ್ಯಕ್ಚುಲಿ ಈ ಒಂದು ಸ್ಟಿಕ್ಕನ್ನು ಹಿಡ್ಕೊಂಡ್ಬಿಟ್ಟು ನಾವು ವಿಡಿಯೋ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಸಿ ಆಗುತ್ತೆ. ನೋಡಿ, ನಾನು ಇಲ್ಲಿ ಇವಾಗ ತೋರಿಸಿದ್ದೀನಿ ನಿಮಗೆ.